ಈ ಚರಣ ಬರ್ಬೇಕಾದ್ರೆ ಇನ್ನೂ ಬೇಕೇನೋ ಅಂತ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸರ್. ಓಕೆ ಕಿರಣ್ ಸರ್. ಸರ್ ತುಂಬ ಮುದ್ದಾಗಿತ್ತು ಹಾಡಿದ್ದು. ಒಂದೇನಂದ್ರೆ ಪ್ಲಸ್ಸು, ಒಂದು ಸೋಲ್ಫುಲ್ ವೆರಿ ಸಾಫ್ಟ್ ಆಗಿ ಹಾಡೋದಿದೆಯಲ್ಲ, ಇದ್ರ ಜೊತೆ ಓಪನ್ನೆಸ್ ಇತ್ತು ವಾಯ್ಸ್ ಅಲ್ಲಿ. ಅದು ರೇರ್ ಕಾಂಬಿನೇಷನ್. ಓಪನ್ ಇಟ್ಕೊಂಡು ವಾಯ್ಸ್ ಅನ್ನ ಸಾಫ್ಟ್ ಮಾಡೋದಿದೆಯಲ್ಲ, ಕಂಟ್ರೋಲ್ ಮಾಡೋದು, ಇಟ್ಸ್ ಅನ್ ಆರ್ಟ್. ಅದು ಕಷ್ಟ. ಅಂದ್ರೆ ದಟ್ಸ್ ಹೌ ಯು ಆರ್ ಟ್ರೈನ್ಡ್ ಯುವರ್ ಸೆಲ್ಫ್, ವಿಚ್ ತುಂಬಾ ಯೂಸ್ ಆಗುತ್ತೆ ಡೆಫಿನೆಟ್ ಆಗಿ ಸಿಂಗಿಂಗ್ಗೆ. ಪರ್ಸನಲಿ ಹಾಡ್ ಇಷ್ಟು ಬೇಗ ಮುಗಿತಾ ಅಂತ ಜಡ್ಜ್ ಮಾಡಕ್ಕೆಲ್ಲ ಹೋಗಿಲ್ಲ, ಕೇಳ್ತಾ ಇದೆ ಅಷ್ಟೇ, ಇಷ್ಟು ಬೇಗ ಮುಗಿತಾ ಅನ್ಸ್ತು. ಗುಡ್. ಸೋ ಸ್ವೀಟ್. ಸೂಪರ್ ಮಹಾಗುರುಗಳೇ. ದತ್ತ, ಏನಪ್ಪ ನಿನಗೆ ಕಂಠ ದೈವದತ್ತ. ಎಷ್ಟು ಚೆನ್ನಾಗಿ ರೌಂಡ್ ಅಪ್ ಆಗ್ಬಿಟ್ಟಿದ್ಯೋ ನಿನ್ನ ವಾಯ್ಸು. ಅಯ್ಯೋ, ನಾನು ಅನ್ಕೊಳ್ಳಿಲ್ಲ ಕಣೋ, ಇಷ್ಟು ಶ್ರುತಿಗೆ ಬಂದು ಅದು ಚೆನ್ನಾಗಿ ಬ್ಲೆಂಡಾಗಿ ಕೂತ್ಬಿಟ್ಟಿದೆ. ಗಾಡ್ ಬ್ಲೆಸ್ ಯು ಕಣೋ, ಹುಷಾರಾಗಿ ಕಾಪಾಡ್ಕೊಳ್ಬೇಕು. ಎಸ್ ಸರ್. ದೊಡ್ಡ ಚಪ್ಪಾಳೆ ಕೊಡ್ರಪ್ಪ ಇವ್ನಿಗೊಂದು ದೊಡ್ಡ ಚಪ್ಪಾಳೆ ಕೊಡು. ಥ್ಯಾಂಕ್ ಯು ಸರ್. ಇನ್ನೊಂದು ಕಡಲಿನ ಧ್ಯಾನ. ಯಾರು ಬರೆದಿರೋದು ಇದು? ಸುಮನಾ ಕಿತ್ತೂರು ಅವರು. ಅದೇ, ಹೌದಾ? ಆಕೆ ಹಾಡು ಬರೀತಾಳ? ಎಸ್. ವಾ ವಾ ವಾ, ಆಕೆ ನನ್ನ ಮಹಾಭಿಮಾನಿ ಅಮ್ಮ. ಸೊ ಸುಮನಾ ಕಿತ್ತೂರ್ಗೆ ದೊಡ್ಡ ಚಪ್ಪಾಳೆ ಹೊರಡ. ಖಂಡಿತ ದೊಡ್ಡ ಚಪ್ಪಾಳೆ ಹೊರಡ. ಯಾಕಂದರೆ ಈ ಸಾಲು ಆಕೆಯನ್ನು ನೆನಪಿಸೋಂಗೆ ಮಾಡಿದೆ. ಆಲ್ ದಿ ವೆರಿ ಬೆಸ್ಟ್ ಕಣಯ್ಯ. ಥ್ಯಾಂಕ್ ಯು ಸರ್. ಮದ್ವೇಶ್ ಆ್ಯಂಡ್ ಆಶಾ ಭಟ್ ಅವರೇ, ಒಂದೊಂದೇ ಬಚ್ಚಿಟ್ಟ ಮಾತು ಅಂತ ಎಲ್ಲ ಹೇಳ್ಬಿಟ್ರಿ. ಸೂಪರ್ ಆಗಿತ್ತು ನಿಮ್ಮ ಸಿಂಗಿಂಗು, ವೇರಿಯೇಷನ್ಸು ಇಬ್ರು ಚೆನ್ನಾಗಿತ್ತು. ಜನ್ಯಾಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಔಟ್ಸ್ಟ್ಯಾಂಡಿಂಗ್. ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಸಾಫ್ಟ್ ಯು ಗೈಸ್. ಆಶಾ ಭಟ್ ಅವರೇ, ಇವತ್ತೇನು ಪವರ್ ಇತ್ತಲ್ಲ, ಈ ಪವರೇ ಬೇಕಿದ್ದು. ವಾಟ್ ಪವರ್. ತುಂಬ ಚೆನ್ನಾಗಿ ಹಾಡಿದ್ವಿ. ಮದ್ವೇಶ್, ಸೋ ಪ್ರೌಡ್ ಆಫ್ ಯು. ಸೋ ಪ್ರೌಡ್ ಆಫ್ ಯು. ನೀವು ಹಂತ ಹಂತವಾಗಿ ಇವತ್ತು ಎಷ್ಟು ಒಳ್ಳೆ ಸಿಂಗರ್ ಆಗಿ ಬೆಳೆದಿರ ಅಂದ್ರೆ ಒಂದು ಕ್ವಾಲಿಟಿ ಸಿಂಗರ್ ಆಗಿ ಬೆಳೆದಿರ. ಥ್ಯಾಂಕ್ ಯು ಸರ್. ಸೋ ನೈಸ್. ಏನಪ್ಪ, ನಾವಿಬ್ರು ಸೇರಿ ಈಗ ಆಶಾ ಭಟ್ ಅವರೇ, ಒಂದು ಚಾಲೆಂಜ್ ಕೊಡೋಣ ಅಂದ್ಬಿಟ್ಟು ಅಂತ ಒಂದು ಡಿಫ್ರೆಂಟ್ ನಗುಗಳನ್ನ ನೀವು ತೋರಿಸ್ಬೇಕು. ಶುರು ಮಾಡೋಣ. ಹೇಳಿ. 3, 2, 1. ಓಕೆ. ತುಂಬ ಖುಷಿ ಆದಾಗ ಯಾರಾದರೂ ಹಿಂಗೆ ನಗ್ತಾರೆ. ಆಮೇಲೆ ಸ್ವಲ್ಪ ಲೈಕ್ ಡೌಟ್ ಅಲ್ಲಿ ವಿಲನಿಶ್ ನಗು ಅಂದ್ರೆ ಇನ್ನ ರಂಗಣ್ಣ, ಇದು ವಿಲನ್ ತರ ಇತ್ತಪ್ಪ. ಜುರಾಸಿಕ್ ಪಾರ್ಕ್ ವಿಲನ್ ತರ. ಇವಾಗ ನೋಡಿ, ಆಕ್ಚುಲಿ ಒಂದು ವೈಲೆಂಟ್ ಆಗಿ ಹೆಂಗ್ ನಗಬೇಕು ಅಂತ ನಮ್ಮ ರಂಗಣ್ಣ ತೋರಿಸ್ತಾನೆ. ಅಂದ್ರೆ ನೀನು ಸಾಲ ಕೊಟ್ಟವನಿಗೆ ಪಾಸಿಟಿವ್ ಆಗ್ಬಿಟ್ಟಿದ್ಯಾ? ಸುಂದರಕೃಷ್ಣ ಅರಸ್ ಸರ್ ತರ ಆಗತ್ತಾ? ಅಂದ್ರೆ ಇವತ್ತು ಹರ್ಷ ಬಂದಿಲ್ಲ ಅಂತ ಧೈರ್ಯವಾಗಿ. ವೆರಿ ನೈಸ್. ಥ್ಯಾಂಕ್ ಯು. ಇದನ್ನ ಆಶಾ ಅವ್ರು ಮಾಡ್ತಾರೆ. ಆಶಾ ಅವರೇ, ಅರ್ಜುನ್ ಸರ್ದು ಈಗ ಆಶಾ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು? ಟ್ರೈ ಮಾಡಿ. ಎಕ್ಸಾಸಿಸ್ಟ್ ನಗು ಇದ್ದಂಗೆ ಇದೆಯಪ್ಪ. ಎಕ್ಸಾಸಿಸ್ಟ್. ಓಕೆ, ಈಗ ಇದನ್ನ ಜೂರಿಲಿ ಟ್ರೈ ಮಾಡ್ಸೋಣ. ಉಷಾ ಉಮೇಶ್ ಅವ್ರು ನಗ್ತಾರೆ. ಹಾಗೆ ಒಂದು ಮೋಹಿನಿ ಹೇಗ್ ನಗ್ತಾಳೆ ಅಂತ. ಹಾ, ಮೋಹಿನಿ. ಓಕೆ. ಓಹ್, ದಟ್ಸ್ ಇಟ್. ನೋಡಿ, ಆಕ್ಚುಲಿ ಕರೆಕ್ಟ್ ಆಗಿ ಹೆಂಗ ನಗಬೇಕು ಅನ್ನೋದನ್ನ ಎಲ್ಲಾರ್ಗು ಜನ್ಯ ಸರ್ ಹೇಳ್ಕೊಡ್ತಾರೆ. ಸರ್ ಹೇಳಿ ಸರ್, ಒಂದೊಂದು ನವರಸಕ್ಕೂ ಒಂದೊಂದ್ ತರ ನಗ್ಬಿಡಿ ಸರ್. ಈಗ ಏನ್ ಮಾಡ್ಬೇಕು ನಾನು? ವಿಲನಿಶ್ ನಗು. ಇದು ವಿಲನ್ಗೆ ಕೊನೇ ದಿನ. ಅದ್ರಲ್ಲಿ ಒಂದು ಅಳುನು ಇರುತ್ತೆ, ಅದ್ರಲ್ಲಿ ವಿಲನಿಶ್ ಇರುತ್ತೆ. ಬೇರೆ ಏನ್ ಸರ್? ಓಕೆ, ಫೈನ್. ವೆರಿ ಗುಡ್ ಸಿಂಗಿಂಗ್ ಆಶಾ ಅಂಡ್ ಮದ್ವೇಶ್ ಅವರೇ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ವಾವ್, ಏನು ಮಜಾ ಆಯ್ತು ರೀ. ನೋಡಿ, ಜೂರೀಸಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತಾ. ಆ್ಯಕ್ಚುಲಿ ಲೈಕ್ ಸೂಪರ್.
ಓಕೆ ಜನ್ಯಾಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ, ಮೈಂಡ್ ಬ್ಲೋಯಿಂಗ್. ಸಾಧು ಸರ್ ಅವರ ಮ್ಯಾಜಿಕಲ್ ಕಂಪೋಸಿಂಗ್ ಇದು, ಅದನ್ನು ಎಷ್ಟು ಅದ್ಭುತವಾಗಿ ಆಡಿದ್ದೀರಾ. ಮ್ಯೂಸಿಕಲ್ಲಾಗೂ ಕೂಡ ಅದನ್ನು ಟ್ರೀಟ್ ಮಾಡಿದಾರ. ಅದಕ್ಕೇನು ಡೈನಾಮಿಕ್ ಬೇಕು, ಅದಕ್ಕೇನು ಎಕ್ಸ್ಪ್ರೆಷನ್ ಬೇಕು, ಎಲ್ಲವನ್ನು ಕ್ಲೀನಾಗಿ ಕಲಿಸಿ ಆಡಿಯನ್ಸ್ಗೆ ಉಣಿಸ್ತಾ ಇದ್ರಿ ಹಾಡಬೇಕಾದ್ರೆ. ಯು ಆರ್ ಔಟ್ಸ್ಟ್ಯಾಂಡಿಂಗ್. ಆಲ್ ದ ಬೆಸ್ಟ್ ಮಹಾಗುರುಗಳೇ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು. ಅದೇನದು ವಿಶೇಷ? ಸಾಧು ಸರ್ ತುಂಬಾ ಇಷ್ಟ ನನಗೆ. ಅವರ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಆಕ್ಟಿಂಗ್. ಹೀರೋಗಳಲ್ಲಿ ಡಿ ಬಾಸ್ ನನ್ಗೆ ಹೆಂಗ್ ಇಷ್ಟನೋ, ಓಕೆ, ಕಮಿಡಿಯನ್ಸ್ ಅಲ್ಲಿ ಸಾಧು ಸರ್ ಸಿಕ್ಕಾಪಟ್ಟೆ ಇಷ್ಟ ಸರ್. ವಾ, ಅದೊಂದು ಈ ಸಾಂಗ್ ನಂದು ಕಾಲರ್ ಟ್ಯೂನ್ ಸರ್. ಎಷ್ಟೋ ವರ್ಷಗಳಿಂದ ಕಾಲರ್ ಟ್ಯೂನ್ ನನಗಿದು. ವಂಡರ್ಫುಲ್. ನಾನು ಸಾಧು ಇಬ್ಬರು ಸೇರಿ ಈಗ ನಿನಗೊಂದು ಗೋಲ್ಡನ್ ಬಜರ್ ಕೊಡ್ತೀವಿ. ನೀನೇ ನಾನೇ ಯಾವಾಗ ಸಾಧು ಅದ ಗುರು? ನೀನು ಸಾಧು, ಈಗ ನಾನು ಕೋಕಿಲ. ಓಕೆ, ಗೊತ್ತಾಗಿಲ್ವಾ? ಹಂಗಂದ್ರೆ ಓಕೆ. ಸಾಧು ಮತ್ತು ಕೋಕಿಲ ಸೇರಿ ಈಗ ನಿನ್ಗೊಂದು ಗೋಲ್ಡನ್ ಬಜಾರ್ ಕೊಡ್ತೀವಿ ನೋಡು. ಶನಪ್ಪ, ನೀವು ದರ್ಶನ್ ಸರ್ ಡೈಲಾಗ್ ಹೇಳ್ಬೇಕು ಅಂತ ನನಗೊಂದು ಆಸೆ. ತಾಯಾಗ್ತಿರೋ ಹೆಣ್ಣಿಗೂ, ವರ್ಮಾನ ತರದೇ ಇರೋ ಗಂಡಿಗೂ, ಮಚ್ಬಿಟ್ಟು ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂಥದ್ರಲ್ಲಿ ಮಚ್ಚನೇ ಬಿಟ್ಟು ಬಂದಿದ್ಯಲ್ಲ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದು ಮೊದಲು ಬಿಡಬೇಕು. ಸೂಪರ್ ಕೌಂಟರ್ಗಳು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಅಲ್ಲ ಸಮುದ್ರಂಗ ಅವರೇ, ನಿಮ್ದೇನೋ ಒಂದು ಪಂಚ್ ಡೈಲಾಗ್ ಇದ್ರು ಬಿಡ್ರಿ. ಅದಕ್ಕೆ ಸರ್, ನಾವೆಲ್ಲ ಚಿಲ್ಲರೆ ಇದ್ರೆ ಇಲ್ಲ, ಬಂದ ಒಂದು ಓಕೆ. ಶನಪ್ಪ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ. ಫ್ಯಾಂಟಾಸ್ಟಿಕ್. ಬಲ್ಲಿ ಜೋರಾದ ಚಪ್ಪಾಳೆ. ವಾವ್, ಬ್ರಿಲಿಯಂಟ್ ಸಿಂಗಿಂಗ್ ಅಶ್ವಿನ್ ಶರ್ಮಾ ಅವರೇ. ಬಲ್ಲಿ ಜೋರಾದ ಚಪ್ಪಾಳೆ ಪ್ಲೀಸ್. ಏನ್ ಸಾಂಗ್ ರೀ ಅದು, ಯಪ್ಪ. ಎಲ್ರಿಗೂ ಇಷ್ಟ ಆಗುವಂತ ಕನ್ನಡದ ಅಭಿನಂದನಾ ಗೀತೆ ಇದು ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಹಾಡಿಗೆ ದೊಡ್ಡರಂಗೇಗೌಡ ಸರ್ಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಅಂತ ಬ್ಯೂಟಿಫುಲ್ ಸಾಂಗ್ ನ ಅಷ್ಟೇ ಬ್ಯೂಟಿಫುಲ್ ಆಗಿ, ಥ್ಯಾಂಕ್ ಯು. ಸೂಪರ್ ಸೂಪರ್ ಮ್ಯಾನ್, ಎಕ್ಸಲೆಂಟ್. ಈ ಹಾಡು ಹೇಗಿತ್ತು ಅಂತ ಮಹಾಗುರುಗಳ ಹತ್ರ ಬರ್ತೀನಿ. ಗುರುಗಳೇ, ಎಂತ ಹಾಡು ಪಾಪ, ಏನ್ ಅರ್ಥ. ಅದು ಒಂದು ವಂಡರ್ಫುಲ್ ಕಾಂಬಿನೇಷನ್. ಎಸ್, ಒಳ್ಳೆಯ ಟ್ಯೂನು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಗಾಯನ ಎಲ್ಲವೂ ಸೇರಿ ಒಂದು ಅದ್ಭುತವಾದ ಗೀತೆ ಆಗಿದೆ. ಅದು ತುಂಬ ಚೆನ್ನಾಗಿ ಹಾಡಿದೆ ಕಣೆ. ಇವತ್ತು ತುಂಬ ಕಂಟ್ರೋಲ್ಡ್ ಆಗಿದೆಯಾ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ನಾವು ಕೂಡ್ಲು ರಾಮಕೃಷ್ಣ ಅವ್ರನ್ನು ಕೂಡ ಒಂದು ನೆನೆಸ್ಕೊಳ್ಳೋಣಪ್ಪ. ಅವ್ರದ್ದೇ ಈ ಸಿನಿಮಾ, ಈ ಕಾವ್ಯ ಅನ್ನೋ ಸಿನಿಮಾ ಕೂಡ್ಲು ರಾಮಕೃಷ್ಣ ಅವರ ನಿರ್ಮಾಣ ಮತ್ತು ನಿರ್ದೇಶನ. ಕನ್ನಡಕ್ಕೆ ಅವರ ಒಂದು ಡಿಫರೆಂಟ್ ವ್ಯಕ್ತಿ ಆತ. ತುಂಬ ಒಳ್ಳೆಯ ನಿರ್ದೇಶಕ. ಕಾದಂಬರಿ ಆಧಾರಿತ ಚಿತ್ರಗಳನ್ನು ಕನ್ನಡಕ್ಕೆ ಕೊಡ್ತಾ ಸದಭಿರುಚಿ ಚಿತ್ರಗಳನ್ನು, ಗೀತೆಗಳನ್ನು ಕೊಟ್ಟವರು ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡೋಣ ದಯವಿಟ್ಟು. ಅವರ ಮೊದಲ ಉದ್ಭವ ಮತ್ತೆ ಉದ್ಭವ ಎರಡೂ ರೆಕಾರ್ಡ್ ಸಿನಿಮಾಗಳು. ಅವರು ಕೊಟ್ಟ ಎಲ್ಲ ಹಾಡುಗಳು ಅದ್ಭುತವಾಗಿದೆ. ಇವತ್ತು ನಮ್ಮ ಹುಡುಗ ಅದ್ಭುತವಾಗಿ ಹಾಡಿದ್ಯಾ.